ತಂದೆ ತಿಳಿಸುವ ಮಧುರ ಸಮಯ. ಈಶ್ವರಾರ್ಥ ನಡೆದ ಸಂಕಲ್ಪ ನಿಸ್ಸಂಕಲ್ಪವೇ ಆಗಿದೆ. ವ್ಯರ್ಥವಲ್ಲ ಪಾಪವಲ್ಲ, ಅದು ಸೇವೆಯ ದಾರಿಯಾಗಿದೆ. ಅನಾಸಕ್ತರಾಗಿ ಕರ್ತವ್ಯ ಮಾಡಿ ಆತ್ಮಾಭಿಮಾನಿಯಾಗೋಣ. ವಿಕಾರಗಳ ಮೇಲೆ ವಿಜಯ ಪಡೆದು ವಿಜಯಿ ಮಕ್ಕಳಾಗೋಣ. ಒಂದು ಕ್ಷಣವೂ ಸಂಕಲ್ಪವಿಲ್ಲದೆ ಮಾನವ ಬದುಕಲು ಸಾಧ್ಯವಿಲ್ಲ. ಜ್ಞಾನದಲ್ಲಿ ಬಂದು ತಿಳಿದಾಗ ಸಂಕಲ್ಪವೂ ಸಂಕಲ್ಪವಲ್ಲ. ಯಥಾರ್ಥ ನಡೆದ ಚಿಂತನೆ ಸೇವಾರ್ಥವಾದ ಮನೋಭಾವ, ಅದು ನಿಸ್ಸಂಕಲ್ಪ ಎನಿಸಿಕೊಳ್ಳುತ್ತದೆ. ವಿಕರ್ಮಕ್ಕೆ ಅಲ್ಲಿ ಜಾಗವಿಲ್ಲ. ಈಶ್ವರಾರ್ಥ ನಡೆದ ಸಂಕಲ್ಪ. ಕಲಿಯುಗಿ ಸಂಬಂಧ ಮೋಹದಿಂದ ನಡೆಯುವ ವ್ಯರ್ಥ ಸಂಕಲ್ಪಗಳು ವಿಕಲ್ಪಗಳಾಗಿ ವಿಕರ್ಮವನ್ನು ದುಃಖದ ಫಲಕ್ಕೆ ಕರೆದೊಯ್ಯುತ್ತವೆ. ಮಿತ್ರ ಸಂಬಂಧಿಗಳ ಸೇವೆ ಮಾಡಿ, ಆದರೆ ಮೋಹವಿಲ್ಲದೆ ಮಾಡಿ, ಅಲೌಕಿಕ ಈಶ್ವರೀಯ ದೃಷ್ಟಿಯಿಂದ ಅನಾಸಕ್ತರಾಗಿ ನಡೆಯಿರಿ. ಯಾರಲ್ಲಿ ವಿಕಾರವಿದೆಯೋ ಅವರು ದೇಹಾಭಿಮಾನಿಗಳು, ಯಾರಲ್ಲಿ ವಿಕಾರವಿಲ್ಲವೋ ಅವರು ದೇಹಿ ಅಭಿಮಾನಿಗಳು. ವಿಕಾರವಿರುವವನು ಸೇವೆಗೆ ಅಸಮರ್ಥ, ವಿಕಾರರಹಿತನ ಸೇವೆಯ ಸಾಗರ. ವಿಕಲ್ಪಗಳ ಮೇಲೆ ಜಯಾಗತ್ಯ. ಅನಾಸಕ್ತರಾಗಿ ಕರ್ತವ್ಯ ಮಾಡಿ, ಸುಖ ದುಃಖದಿಂದ ಭಿನ್ನ ಸ್ಥಿತಿ ಅದೇ ನಿಸ್ಸಂಕಲ್ಪತೆಯ ಸ್ಥಿತಿ. ಲೆಕ್ಕಾಚಾರ ಮುಗಿಸಿ ಹೊರಟಾಗ ಕರ್ಮಿ ಸ್ಥಿತಿಯಲ್ಲಿ ಆತ್ಮ. ಇಲ್ಲಿ ಜಗತ್ ಶುದ್ಧಿಗೆ ನಿಮಿತ್ತರಾಗಿರುವುದರಿಂದ ಶುದ್ಧ ಸಂಕಲ್ಪಗಳು ನಡೆಯುತ್ತವೆ. ಸತ್ಯಯುಗದಲ್ಲಿ ಕರ್ಮ ಮಾಡಿದರು ಬಂಧನವಿಲ್ಲ ಕರ್ಮಸ್ಥಿತಿ. ಲೆಕ್ಕಾಚಾರ ಮುಗಿಸಲು ಬಂದಿದ್ದೇವೆ ಇಲ್ಲಿ, ಮತ್ತೆ ಲೆಕ್ಕ ಹೆಚ್ಚಿಸಬೇಡಿ. ಗರ್ಭಜಲಿನ ಶಿಕ್ಷೆ ಭಯಾನಕದಕ್ಕಾಗಿ ಬಹಳ ಪುರುಷಾರ್ಥ ಮಾಡಿ. ಸ್ವಯಂನ ಸ್ಥಿತಿಯನ್ನು ಪರಿಶೀಲಿಸಿ, ಅಗತ್ಯವಿದ್ದರೆ ಮಮ್ಮ ಬಾಬಾರನ್ನು ಕೇಳಿ. ಎಚ್ಚರಿಕೆಯ ಹೆಜ್ಜೆ ಶುದ್ಧ ದೃಷ್ಟಿ, ಇದೇ ವಿಜಯದ ಕೀಲಿ. ವಿಕಾರಗಳ ಮೇಲೆ ವಿಜಯ ಪಡೆದು ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ನಿಂತಾಗ ವಿಕಾರಿಯ ಸಂಕಲ್ಪಗಳು ಶಾಂತವಾಗುತ್ತವೆ. ದೇವತೆಗಳ ಮುಂದೆ ಹೇಗೆ ಶಾಂತಿ, ಹಾಗೆಯೇ ನಿಮ್ಮ ಮುಂದೆ ಶುದ್ಧತೆ.